ಅಬಲಾಶ್ರಮದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನಾವು ತೀರ್ಮಾನ ಮಾಡಿದಾಗ ನಾನು ಅವರಿಗೆ ಅಬಲಾಶ್ರಮ ಎಂದು ಕೇಳಿದ ತಕ್ಷಣ ನಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಹೇಳಿ. ಆಶ್ರಮ ನನಗೆ ಅಮ್ಮ. ಅಬಲಾಶ್ರಮ ಒಂದು ಸೇವಾ ಸಂಸ್ಥೆಯಾಗಿ 117 ವರ್ಷಗಳಿಂದ ತನ್ನ ಉದ್ದೇಶದಿಂದ ಒಂದಿಷ್ಟೂ ವಿಚಲಿತವಾಗದೆ ಸೇವೆಯಲ್ಲಿ ನಿರತವಾಗಿರುವಂಥ ಸಂಸ್ಥೆ ಅನ್ನೋ ಕಾರಣಕ್ಕೆ ಅಬಲಾಶ್ರಮದ ಹೆಣ್ಣು ಮಕ್ಕಳಿಗೆ ಸಾಧನೆ ಮಾಡುವ ಒಂದು ಅವಕಾಶ ಇಲ್ಲಿ ಸಿಕ್ಕಿದೆ. ಇಲ್ಲಿಯ ನಿವಾಸಿಗಳನ್ನು ನಮ್ಮ ಮನೆ ಮಕ್ಕಳಂತೆ ನೋಡ್ಕೊಳ್ತೀವಿ. ಅಬಲಾಶ್ರಮ ನೆಲ ಕಚ್ಚಿರ್ತಕ್ಕಂಥ, ಪೋಷಕರೇ ಇಲ್ಲಿರ್ತಕ್ಕಂಥ ಅಬಲೆಯರಿಗೆ ಇದು ದಾರಿದೀಪವಾಗಿರ್ತಕ್ಕಂಥದ್ದು. ಅಬಲಾಶ್ರಮದ ಮುಖ್ಯ ಉದ್ದೇಶ ಕಷ್ಟದಲ್ಲಿರುವ ಯುವತಿಯರ ಉದ್ಧಾರ. ಬಹಳಷ್ಟು ಸೇವಾ ಸಂಸ್ಥೆಗಳ ಜೊತೆ ಒಡನಾಟ ಇದ್ದರೂ ಇದೊಂದು ವಿಶೇಷವಾದ ಸೇವಾ ಸಂಸ್ಥೆ. 1 ಶತಮಾನಕ್ಕಿಂತಲೂ ಹಳೆಯದಾದ ಇತಿಹಾಸ ಇರುವಂಥ ಸಂಸ್ಥೆ. ಇಟ್ಸ್ ಅ ವೆರಿ ಹ್ಯೂಜ್ ಬಿಲ್ಡಿಂಗ್, ಬಟ್ ಇಟ್ ಲುಕ್ಸ್ ಲೈಕ್ ಒನ್ ಮಾಲ್. ಬಟ್ ಒನ್ಸ್ ಯು ಎಂಟರ್ ಇನ್ಸೈಡ್ ದಿ ಅಬಲಾಶ್ರಮ, ಯು ಆರ್ ಇನ್ ಡಿಫ್ರೆಂಟ್ ವರ್ಲ್ಡ್. ಯು ವಿಲ್ ಫರ್ಗೆಟ್ ಹೋಲ್ ವರ್ಲ್ಡ್. ಅಬಲಾಶ್ರಮ ಅಂದ ಕೂಡಲೇ ಒಂದು ಉಲ್ಲಾಸದ ಮನೋಭಾವ, ಒಂದು ಸಂತೃಪ್ತ ಮನೋಭಾವ, ಒಂದು ಪ್ರೀತಿಯ ಮನೋಭಾವ, ಅಲ್ಲಿರುವ ಎಲ್ಲರ ನಡುವೆ ಇರುವಂತಹ ಸೌಹಾರ್ದತೆ, ಅಲ್ಲಿಯ ಮನಸ್ಸುಗಳು, ಇವೆಲ್ಲ ಕೂಡ ದಾಂಗುಡೆ ಇಟ್ಟು ನೆನಪಿಗೆ ಬರುತ್ತೆ. ತುಂಬ ಕಷ್ಟದ ದಿನಗಳನ್ನು ಕಳೆದ್ವಿ ನಾವು. ಆಗಿನ ಕಾಲಕ್ಕೆ ಸರಿಯಾಗಿ ನಡೀತಾ ಇತ್ತು. ಬರ್ತಾ ಬರ್ತಾ ನಾವು ಚೆನ್ನಾಗಾದ್ವಿ. ನಮ್ಮ ಯೋಚನೆ ಸರಿಯಾಗಿತ್ತು. ಹಳೆ ಕಟ್ಟಡ ಇದ್ದದ್ದು ತುಂಬ ಅನಾನುಕೂಲ ಆಗಿತ್ತು. ಎಷ್ಟೋ ಜನ ಆಗಿದ್ದವರು, ಆಶ್ರಮದ ನಿವಾಸಿಗಳಾಗಿದ್ದವರು ಅದನ್ನು ತುಂಬ ಮೆಚ್ಚುತ್ತಾರೆ. ಆದರೆ ಅದು ಅನುಕೂಲದ ದೃಷ್ಟಿಯಿಂದ ಅದು ಸರಿ ಆಗ್ತಾ ಇರಲಿಲ್ಲ. ಹಾಗಾಗಿ ಅದು ಬದಲಾವಣೆ ಆಗಬೇಕಾಗಿತ್ತು. ಅದಕ್ಕೆ ನನ್ನ ಗಮನ ಹೋಯಿತು. ಹಣ ಇಲ್ಲದೆ ಹೋದರೆ ನಮ್ಮ ಬಂಡಿ ಮುಂದಕ್ಕೆ ಹೋಗೋಲ್ಲ. ಹಾಗಾಗಿ ಧನ ಸಹಾಯ ಬೇಕಿತ್ತು. ಅದಕ್ಕೇನೇನು ಬೇಕೋ ಅದನ್ನು ಮಾಡಿದ್ವಿ. ಆದರೆ ಶುರು ಮಾಡಿದಾಗ ನಿಜಕ್ಕೂ ಒಂದು ಶೋಚನೀಯ ಸ್ಥಿತಿ. ಆಶ್ರಮದಲ್ಲಿ ಹಣ ಇರಲಿಲ್ಲ. ಇರೋ ಒಂದು 80 ಲಕ್ಷ ರೂಪಾಯಿ ನಾವೇನು ಇಷ್ಟು ವರ್ಷಗಳಿಂದ ಕೂಡ ಹಾಕಿದ್ವಿ, ಅದನ್ನೇ ಮುಂದಿಟ್ಕೊಂಡು ಪ್ರಾರಂಭ ಮಾಡಿದ್ವಿ. ಆಮೇಲೆ ಅದು ಹೆಂಗೆ ಬೆಳೀತು, ಏನಾಯಿತು ಅನ್ನೋದು ಕೊನೆಗೆ ನಮ್ಮ ಕಟ್ಟಡ ಮುಗಿದಾಗ ಸುಮಾರು 5 ಕೋಟಿಗಿಂತ ಹೆಚ್ಚು ಖರ್ಚಾಗಿತ್ತು. 80 ಲಕ್ಷದಿಂದ ಶುರು ಮಾಡಿ 5 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಅಂದರೆ ಎಲ್ಲಿಂದ ಬಂತು? ನನಗೆ ಆ ಪ್ರಶ್ನೆ ಈಗಲೂ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಕಷ್ಟ ಅದು ಉತ್ತರ ಸಿಗೋದು. ಹೆಂಗಾಯಿತು? ಭಗವಂತನ ಕೃಪೆ ಒಂದು ಬಿಟ್ಟರೆ ಇದೇನು ಹೇಳೋಕ್ಕಾಗಲ್ಲ. ನಾವೇನು ಕಪ್ಪು ಹಣ ಇಟ್ಕೊಂಡಿರಲಿಲ್ಲ, ಯಾರ್ದೋ ತಲೆ ಒಡೆದು ಸಂಪಾದಿಸಲಿಲ್ಲ, ಅದೇನೂ ಆಗಲಿಲ್ಲ. ಯಥೋಚಿತವಾಗಿ ಹೆಂಗೆ ಧನ ಪ್ರವಾಹ ಹರ್ಕೊಂಡು ಬರಬೇಕು ಅದೇ ತರಹ ಆಯಿತು. ಕಟ್ಟಡ ಚೆನ್ನಾಗಾಯಿತು. ಹೊಸ ಕಟ್ಟಡ ಬರೋಕ್ಕೆ ಮೊದಲಕ್ಕೂ ಈಗ ತುಂಬ ಡಿಫ್ರೆನ್ಸ್ ಇದೆ. ಈವನ್ ವರ್ಕಿಂಗ್ ಅಟ್ಮಾಸ್ಫಿಯರಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ನಮ್ಮಲ್ಲಿ ಓದಿದಂಥ ಹೆಣ್ಮಕ್ಳು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಾರೆ, ಹೋಮಿಯೋಪತಿಕ್ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಎಂಜಿನಿಯರ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ಬೆಂಗಳೂರಿಗೆ ಬಂದಂಥ ಮೆಟ್ರೋದಲ್ಲಿ ಕೂಡ ಮೆಟ್ರೋ ಪೈಲಟ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಟೈಲರಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಕೋರ್ಸ್, ಇದರಲ್ಲಿ ಪ್ರತಿಯೊಂದು ಹೆಣ್ಣುಮಕ್ಕಳಿಗೆ ಅವರ ಮುಂದೆ ಬರಲಿಕ್ಕೆ ಏನೇನೆಲ್ಲ ಅವಶ್ಯಕತೆಗಳಿದೆ ಅದೆಲ್ಲವನ್ನು ಪೂರೈಸ್ತಾ ಬಂದಿದೆ. ಅಬಲಾಶ್ರಮಕ್ಕೆ ನಾವೇ ಸಹಾಯ ಮಾಡೋದು ಅಂತ ಅನ್ನೋದಕ್ಕಿಂತ ನಾನು ಅಬಲಾಶ್ರಮದಿಂದ ತುಂಬ ಕಲ್ತ್ಕೊಂಡಿದ್ದೀನಿ. ಅಬಲಾಶ್ರಮ ಸುಮಾರು 21 ಉಪಕ್ರಮಗಳ ಮೂಲಕ ವಿಶಿಷ್ಟ ರೀತಿಯ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದೆ. ಯಾವ ಹೆಣ್ಣು ಮಗಳು ಕಣ್ಣೀರು ಹಾಕ್ಕೊಂಡು ಸಮಾಜದಲ್ಲಿ ಇರ್ತಾಳೋ ಆ ಹೆಣ್ಣು ಮಗಳ ಕಣ್ಣೀರನ್ನು ಒರೆಸುವ ಕೆಲಸ ನಾವು ಮಾಡ್ತಾಯಿದ್ದೀವಿ. ಹುಟ್ಟಿದ ಮನೆಯವ್ರ ಥರ ನೋಡ್ಕೊಳ್ಳೋಂಥ ಸಂಸ್ಥೆಗಳು ಇನ್ನೆಲ್ಲೂ ಬೇರೆಲ್ಲೂ ನಾನು ನೋಡಿಲ್ಲ. ಇದೊಂದು ಭಾಳ ದೊಡ್ಡ ವಿಶೇಷ. ಆ ಒಂದು ದೃಷ್ಟಿಕೋನದಲ್ಲಿ ಕೆಲಸ ಎಲ್ಲರೂ ಮಾಡ್ತಾ ಇರೋದ್ರಿಂದ ಇದು ಎಲ್ರಿಗೂ ಒಂದು ಮಾರ್ಗದರ್ಶನ ಕೊಡುತ್ತೆ ಅಂತ ನನಗನ್ಸುತ್ತೆ. ಪ್ರಾರಂಭದಲ್ಲಿ ಕೇವಲ ಅನಾಥ ಮಕ್ಕಳಿಗೋಸ್ಕರ ಇದ್ದಂತಹದ್ದು ಇವತ್ತಿನ ದಿನ ಸಮಾಜದ ಎಲ್ಲ ಹಿಂದುಳಿದ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಎಲ್ಲ ಮಹಿಳೆಯರಿಗೆ ಒಂದು ಆಶಾ ಕಿರಣವಾಗಿ ಇದು ಕಾಣಿಸ್ತಾ ಇದೆ. ಅಬಲಾಶ್ರಮ ಅಂತ ಅನ್ನೋದನ್ನು ಒಂಥರ ನಮ್ಮ ಜೊತೆಗೆ ಅದು ಸೇರ್ಕೊಂಡ್ಬಿಟ್ಟಿದೆ ಅಂತ ಅನಿಸುತ್ತೆ. ಯಾವುದೇ ಹೆಣ್ಣು ಮಗಳು ನಮ್ಮ ಅಬಲಾಶ್ರಮ ಬಂದರೆ ಆರೋಗ್ಯ, ಶಿಕ್ಷಣ, ಸ್ವಾವಲಂಬನ, ಸಂಸ್ಕಾರ ಇವಿಷ್ಟವನ್ನು ನಾವು ಕಲಿಸ್ಕೊಡ್ತೀವಿ. ಮತ್ತು ಎಷ್ಟೋ ಜನ ಕೆಲವು ಚಿಕ್ಕ ವಿಷಯಕ್ಕೆಲ್ಲ ಕಷ್ಟ ಅಂತಂತ ಇರ್ತಾರೆ. ಆದರೆ ನಾನು ಇದೆಲ್ಲ ಈ ಹುಡುಗಿರ್ನೆಲ್ಲ ನೋಡಿ ಯೋಚನೆ ಮಾಡಿದಾಗ ಇವ್ರ ಕಷ್ಟಗಳ ಮುಂದೆ ನಮ್ಮ ಕಷ್ಟಗಳು ಏನೂ ಇಲ್ಲ. ಅಬಲರಾಗಿ ಬರುವಂಥ ಹೆಣ್ಣು ಮಕ್ಕಳನ್ನು ಸಬಲರನ್ನಾಗಿ
ಒಂದು ಸಮಾಜದಲ್ಲಿ ಅವರು ಪ್ರಬಲ ವ್ಯಕ್ತಿಗಳಾಗಿ ತಮ್ಮನ್ನು ತಾವು ರೂಪಿಸಿಕೊಳ್ಳುವಂಥ, ಸಮಾಜದಲ್ಲಿ ಅಸ್ಮಿತೆಯನ್ನು ಕಂಡುಕೊಳ್ಳುವಂಥ ವ್ಯಕ್ತಿಗಳನ್ನಾಗಿ ರೂಪಿಸೋದಿದೆಯಲ್ಲ, ಇದು ಅತ್ಯಂತ ಕಷ್ಟಕರವಾದ ಕೆಲಸ. ಇಂಥ ಕಷ್ಟವಾದ ಕೆಲಸವನ್ನು, ಹೆಣ್ಣು ಮಕ್ಕಳನ್ನು ಸಬಲರನ್ನಾಗಿ ಮಾಡುವಂಥ ಈ ಆಶ್ರಮ ಅಂತಂದರೆ ಒಂದು ತುಂಬ ಸಂತೃಪ್ತ ಮನೋಭಾವ ಉಂಟಾಗತ್ತೆ. ಅಬಲಾಶ್ರಮದ ಆಡಳಿತ ಮಂಡಳಿಯ ದಕ್ಷತೆಯ ಮಾರ್ಗದರ್ಶನದಲ್ಲಿ ಇಂಥ ಅದ್ಭುತ ಸಮಾಜ ಸೇವೆ ಮಾಡಲು ಸಾಧ್ಯ. ಅಬಲಾಶ್ರಮ ಇಷ್ಟು ದಿನ ಹಲವಾರು ಜನಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತಂದರೆ ಇದಕ್ಕೆ ನಮಗೆ ಹೆಲ್ಪ್ ಮಾಡ್ತಾ ಇರುವಂಥವ್ರು ಅಂದರೆ ದಾನಿಗಳಿದ್ದಾರೆ. ಹಲವಾರು ಜನ ಬರ್ತಾರೆ, ನಮಗೆ ಧಾನ್ಯ ರೂಪದಲ್ಲಿ, ವಸ್ತು ರೂಪದಲ್ಲಿ, ಹಣದ ರೂಪದಲ್ಲಿ ದೇಣಿಗೆ ನೀಡ್ತಾ ಇದ್ದಾರೆ. ಅವರೆಲ್ಲರೂ ಇಲ್ಲದೆ ಹೋಗಿದ್ದರೆ ನಾವು ಈ ಥರ ಕಾರ್ಯಕ್ರಮಗಳು ಮಾಡೋಕ್ಕಾಗ್ತಾ ಇಲ್ಲ. ನಾವೆಲ್ಲ ಅಬಲಾಶ್ರಮದ ಪರವಾಗಿ ಅವರೆಲ್ಲರಿಗೂ ನಾವು ಚಿರಋಣಿಯಾಗಿದ್ದೀವಿ. ನಮಸ್ಕಾರ. ಎಲ್ಲರಿಗೂ ವಂದನೆಗಳು.